ಒಬ್ಬ ಹುಡುಗ ತನ್ನ ಗೆಳೆಯರೊಂದಿಗೆ ಊರಿನಲ್ಲಿರ್ತಕ್ಕಂಥ ಮೈದಾನಕ್ಕೆ ಆಟ ಆಡಲಿಕ್ಕೆ ಅಂತ ಹೋಗ್ತಾನೆ. ಆದರೆ ಪಾಪ ಆ ಹುಡುಗನಿಗೆ ಆಟದ ಕಡೆ ಆಸಕ್ತಿ ಬರೋದಿಲ್ಲ. ಆಗ ಅವನು ಅಲ್ಲೇ ಪಕ್ಕದಲ್ಲೇ ಇರ್ತಕ್ಕಂಥ ಮರದ ಕೆಳಗಡೆ ಧ್ಯಾನಕ್ಕೆ ಕೂಡ್ತಾನೆ. ಆ ಬಾಲಕ ಧ್ಯಾನಕ್ಕೆ ಕುಳಿತಿರುವ ಸಂದರ್ಭದಲ್ಲಿ ಒಂದು ಕೃಷ್ಣ ಸರ್ಪ ಹೆಡೆ ಬಿಚ್ಚಿ ಆ ಹುಡುಗನ ಎದುರುಗಡೆ ಬಂದು ನಿಂತ್ಕೊಳ್ಳುತ್ತೆ. ಇದನ್ನು ಗಮನಿಸಿರ್ತಕ್ಕಂಥ ಅವರ ಸ್ನೇಹಿತರು ಜೋರಾಗಿ ಹಾವು ಹಾವು ಎಂದು ಕಿರಿಸ್ತಾರೆ. ಆದರೆ ಧ್ಯಾನದಲ್ಲಿ ನಿರತರಾಗಿದ್ದ ಈ ಹುಡುಗನಿಗೆ ಅದು ಕೇಳಿಸೋದಿಲ್ಲ. ಆಗ ಅವನ ಗೆಳೆಯರು ಹೋಗಿ ಬೇಗನೆ ಅವ್ರ ಮನೆಯಲ್ಲಿರ್ತಕ್ಕಂಥವ್ರನ್ನೆಲ್ಲರನ್ನ ಊರಲ್ಲಿರೋರ್ನೆಲ್ಲರನ್ನೂ ಕರ್ಕೊಂಡು ಬರ್ತಾರೆ. ಎಲ್ಲರೂ ಬಂದಿರೋರು ಆಶ್ಚರ್ಯಕ್ಕೆ ಗುರಿ ಆಗ್ತಾರೆ. ಅಷ್ಟು ಜೋರಾಗಿ ಕಿರಿಸ್ತಾ ಇದ್ರು ಆ ಹುಡುಗನಿಗೆ ಕೇಳಿಸ್ತಾ ಇಲ್ಲ ಎಂದು ವಿಸ್ಮಯಕ್ಕೆ ಒಳಗಾಗ್ತಾರೆ. ಸ್ವಲ್ಪ ಸಮಯದ ನಂತರ ಆ ಹಾವು ಹೊರಟೋಗುತ್ತೆ. ಆ ಬಾಲಕನು ಧ್ಯಾನದಿಂದ ಹೊರ ಬರ್ತಾನೆ. ಆಗ ಅವರಮ್ಮ ಕೇಳ್ತಾಳೆ, ಏನಪ್ಪ ಎಲ್ಲರೂ ಅಷ್ಟು ಜೋರಾಗಿ ಕಿರಿಸ್ತಾ ಇದ್ದಾರೆ ಹಾವು ಹಾವು ಅಂತ, ನಿನಗೆ ಕೇಳಿಸ್ಲಿಲ್ಲೇನಪ್ಪ ಅಂತ. ಆಗ ಆ ಬಾಲಕ ಹೇಳ್ತಾನೆ, ನಾನು ಏಕಾಗ್ರತೆಯಿಂದ ಏಕಚಿತ್ತನಾಗಿ ಧ್ಯಾನಕ್ಕೆ ಕೂತಿದ್ದೆ ಅಮ್ಮ, ಹಾಗಾಗಿ ನನಗೇನೂ ಕೇಳಿಸ್ಲೇ ಇಲ್ಲ ಅಂತ. ಇದನ್ನು ಕೇಳಿದ ಊರಿನವರೆಲ್ಲ ಆಶ್ಚರ್ಯಕ್ಕೆ ಗುರಿ ಆಗ್ತಾರೆ. ಆ ಹುಡುಗನ ಏಕಾಗ್ರತೆಯನ್ನು ಮೆಚ್ಚಿಕೊಳ್ತಾರೆ. ಈ ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಗಟ್ಟಿಯಾದ ದೃಢವಾದ ಏಕಾಗ್ರತೆಯನ್ನು ಹೊಂದಿದ್ದಾನೆ, ಮುಂದೊಂದು ದಿನ ಇವನು ಒಳ್ಳೆಯ ಗಣ್ಯ ವ್ಯಕ್ತಿ ಆಗ್ತಾನೆ ಎಂದು ಗುರುಸ್ತಾರೆ. ಆ ಬಾಲಕ ಮತ್ತಾರೂ ಅಲ್ಲ, ನಮ್ಮ ದೇಶಭಕ್ತ ಸನ್ಯಾಸಿ ಅಪ್ರತಿಮ ವ್ಯಕ್ತಿಗಳಲ್ಲೊಬ್ಬರು ಸ್ವಾಮಿ ವಿವೇಕಾನಂದರು.